ಮಧ್ಯಪ್ರದೇಶದಲ್ಲಿ ಯುದ್ಧದ ಎಫೆಕ್ಟ್. ಆಲೂಗೆಡ್ಡೆ ಬೆಳೆದು ಉತ್ತಮ ಬೆಲೆ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ ರೈತ. 400ರಿಂದ 500 ರೂಪಾಯಿಗೆ ಮೂಟೆ ಆಲೂಗೆಡ್ಡೆ. ಜಾಗತಿಕ ಪರಿಸ್ಥಿತಿಗಳ ಜೊತೆಗೆ ಮಧ್ಯಪ್ರದೇಶದ ಮಾರುಕಟ್ಟೆ ವ್ಯತ್ಯಾಸಗಳ ಪರಿಣಾಮವಾಗಿ ಆಲೂಗೆಡ್ಡೆ ಬೆಲೆಯಲ್ಲಿನ ಭಾರೀ ಕುಸಿತ ಶಿಡ್ಲಘಟ್ಟ ತಾಲೂಕಿನ ರೈತರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಉತ್ತಮ ಉತ್ಪಾದನೆ ಕಂಡಿದ್ರೂ ಮಾರುಕಟ್ಟೆಯಲ್ಲಿ ಬೇಡಿಕೆ ಕುಗ್ಗಿರುವುದರಿಂದ ರೈತರು ಬೆಳೆದ ಆಲೂಗೆಡ್ಡೆಗೆ ಸರಿಯಾದ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ತಾಲೂಕಿನ ಅಬ್ಲೋಡು ಗ್ರಾಮದಲ್ಲಿ ಆಲೂಗೆಡ್ಡೆ ಸಂಗ್ರಹಿಸಿ ಗುಡ್ಡೆ ಹಾಕಿರುವ ದೃಶ್ಯಗಳು ಕಾಣಿಸುತ್ತಿವೆ. ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಜಾಗದ ಅಭಾವದಿಂದ ರೈತರು ತಮ್ಮ ಬೆಲೆಯನ್ನು ಸಂರಕ್ಷಿಸಲು ಸಾಧ್ಯವಾಗದೆ ಸಂಕಷ್ಟ ಅನುಭವಿಸುತ್ತಾ ಇದ್ದಾರೆ. ಮಾರುಕಟ್ಟೆಗೆ ತರುವಷ್ಟರಲ್ಲಿ ಒಂದು ಮೂಟೆ ಅಂದ್ರೆ 52 ಕೆಜಿ ಆಲೂಗೆಡ್ಡೆಗೆ ಕೇವಲ 400ರಿಂದ 500 ರೂಪಾಯಿ ಮಾತ್ರ ಬೆಲೆ ಸಿಗುತ್ತಿದೆ. ತಾಲೂಕಿನ ರೈತ ಕೃಷ್ಣ ಅವರು ಸುಮಾರು 8 ಎಕರೆ ಪ್ರದೇಶದಲ್ಲಿ ಯಂತ್ರೋಪಕರಣಗಳ ಸಹಾಯದಿಂದ ಆಲೂಗೆಡ್ಡೆ ಬೆಳೆದಿದ್ದು 100ರಿಂದ 125 ಟನ್ವರೆಗೂ ಇಳುವರಿ ನಿರೀಕ್ಷಿಸಿದ್ರು. ಆದರೆ ಪ್ರಸ್ತುತ ದರ ಕುಸಿತದಿಂದ ಹಾಕಿದ್ದ ಬಂಡವಾಳವು ಮರಳಿ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ. ಹಿಂದೆ ಈ ಭಾಗದ ರೈತರು ರೇಷ್ಮೆ ಕೃಷಿಯನ್ನೇ ಹೆಚ್ಚಾಗಿ ಅವಲಂಬಿಸಿದ್ರು. ಆದರೆ ಪರಿಸ್ಥಿತಿ ಬದಲಾಗದಂತೆ ಟೊಮೆಟೊ ಸೇರಿದಂತೆ ಇತರ ಬೆಳೆಗಳತ್ತ ಮುಖ ಮಾಡಿದ್ದಾರೆ. ಈ ಬಾರಿ ಆಲೂಗೆಡ್ಡೆಗೆ ಉತ್ತಮ ಬೇಡಿಕೆ ಇರುತ್ತದೆ ಎಂಬ ನಿರೀಕ್ಷೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿದ್ದರು. ಮಾರುಕಟ್ಟೆಯ ಅನಿಶ್ಚಿತತೆ ರೈತರ ನಿರೀಕ್ಷೆಗಳನ್ನು ಭಂಗಪಡಿಸಿದೆ. ಬೆಲೆ ಕುಸಿತಕ್ಕೆ ಪ್ರಮುಖ ಕಾರಣಗಳಾಗಿ ಯುದ್ಧದ ಎಫೆಕ್ಟ್ನಿಂದಾಗಿ ರಫ್ತು ಸ್ಥಗಿತ, ಹೋಟೆಲ್ ಉದ್ಯಮಗಳಲ್ಲಿ ಮಂದಗತಿ ಹಾಗೂ ಮದುವೆ ಕಾರ್ಯಕ್ರಮಗಳ ಪ್ರಮಾಣ ಕಡಿಮೆ ಆಗಿರುವುದು ಉಲ್ಲೇಖಿಸಲಾಗುತ್ತಿದೆ. ಇದರಿಂದ ಆಲೂಗೆಡ್ಡೆ ಬೇಡಿಕೆ ಗಣನೀಯವಾಗಿ ಇಳಿಕೆಯಾಗಿದ್ದು ರೈತರಿಗೆ ನಷ್ಟ ಉಂಟಾಗಿದೆ. ಪ್ರತಿ ಆಲೂಗೆಡ್ಡೆ ಉತ್ಪಾದನೆಗೆ ಸುಮಾರು 10 ರೂಪಾಯಿ ವೆಚ್ಚವಾಗಿರುವುದರಿಂದ ಕನಿಷ್ಠ ಒಂದು ಮೂಟೆಗೆ 800ರಿಂದ 1000 ರೂಪಾಯಿ ಬೆಲೆ ಸಿಕ್ಕರೆ ಮಾತ್ರ ಲಾಭ ಸಾಧ್ಯವೆಂದು ರೈತರು ಹೇಳುತ್ತಿದ್ದಾರೆ. ಇತ್ತೀಚಿನ ದರದಲ್ಲಿ ಮಾರಾಟ ಮಾಡಿದರೆ ಅಸಲು ಕೂಡ ಸಿಗದ ಪರಿಸ್ಥಿತಿ ಇದೆ ಎಂದು ಅವರು ಅಳಲು ವ್ಯಕ್ತಪಡಿಸಿದ್ದಾರೆ. ಇದೀಗ ಕಡಿಮೆ ಬೆಲೆಗೆ ವ್ಯಾಪಾರಸ್ಥರಿಗೆ ಮಾರಾಟ ಮಾಡಬೇಕೋ ಅಥವಾ ಬೆಲೆ ಏರಿಕೆಗೆ ಕಾಯಬೇಕೋ ಎಂಬ ದ್ವಂದ್ವದಲ್ಲಿ ರೈತರು ಸಿಲುಕಿದ್ದಾರೆ. ಸರ್ಕಾರ ತಕ್ಷಣ ಗಮನ ಹರಿಸಿ ಬೆಳೆಗಾರರ ನೆರವಿಗೆ ಬರಬೇಕೆಂಬುದು ರೈತರ ಒತ್ತಾಯವಾಗಿದೆ. ನಾವು ಮೊದಲಿಂದ ಜಾಸ್ತಿ ಬೆಳೀತಾ ಇದ್ದದ್ದು ರೇಷ್ಮೆನೆ. ಈಗ ಸುತ್ತು ಕೆಲವು ದಾಳಿಂಬೆ, ಹೂಗಳು, ತೋಟಗಳೆಲ್ಲ ಆಗ್ಬಿಟ್ಟು ಸ್ವಲ್ಪ ರೇಷ್ಮೆ ಎಲ್ಲ ತೆಗಿಬೇಕಾಗ್ತಾ ಇದೆ. ಅದರಿಂದ ನಾವು ಆಲೂಗಡ್ಡೆ ತರಕಾರಿ ಎಲ್ಲ ಬೆಳಿತೀವಲ್ಲ, ಹೋದ ಸತಿ ಇದೆಲ್ಲ ಟೊಮೆಟೊ ಎಲ್ಲ ಬೆಳೆದಿದ್ವಿ. ಈ ಸತಿ ಮಿಷಿನರಿ ಬಂದಿತ್ತು, ಅದಕ್ಕೋಸ್ಕರ ನಾವು ಒಂದು 8 ಎಕರೆ ಮಿಷಿನರಿಯಲ್ಲಿ ಆಲೂಗಡ್ಡೆ ಬೆಳೆದಿದ್ವಿ. ಇವಾಗ ಒಳ್ಳೆ ಬೆಳೆ ಏನೋ ಆಗಿದೆ, ಆದರೆ ರೇಟ್ಗಳಿಲ್ಲ. ಬರೀ 450-500 ರೂಪಾಯಿ ಒಂದು ತುಂಡ ತೊಗೊತಾ ಇದ್ದಾರೆ. ಅದರಿಂದ ತುಂಬ ಲಾಸ್ ಆಗ್ತೈತೆ. ಖರ್ಚೆ 1 ಕೆಜಿಗೆ 10 ರೂಪಾಯಿ ಬರುತ್ತೆ ನಮಗೆ ಬೆಳೆಯೋದಕ್ಕೆ. 500 ರೂಪಾಯಿ ತೊಗೊತಾ ಇದ್ದಾರೆ ತೋಟದಲ್ಲಿ. 2 ಕೆಜಿ ಮೂಟೆನ 450ರಿಂದ 500 ತೊಗೊತಾ ಇದ್ದಾರೆ. ಒಂದು 2.5 ಸಾವಿರ ತುಂಡು ಆಗ್ಬೋದು. ಒಂದು 100ರಿಂದ 125 ಟನ್ ಆಗುತ್ತೆ. 1000 ರೂಪಾಯಿ ಹೋದ್ರೆ ನಮ್ಗೇನೋ ಲಾಭ ಆಗುತ್ತೆ. 500 ರೂಪಾಯಿ ಹೋದ್ರೆ ಆಗಿರೋ ಅಸಲು ಬರುತ್ತಷ್ಟೇ. ನಮ್ಗಿನ್ನೇನು ನಮ್ಮ ಕಷ್ಟ ಏನೂ ಬರೋದಿಲ್ಲ. ಚಿಕ್ಕಪ್ಪ ಅವರಿದ್ದಾರೆ, ಬೈರಣ್ಣ ಅಂತ ಬೆಳೀತಾರೆ. ಅವ್ರು ಯಾವಾಗಲೂ ಬೆಳೀತಾರೆ, ವರ್ಷ ಬೆಳೀತಾರೆ. ನಾವು ಒಂದು 2 ವರ್ಷದಿಂದ ಬೆಳೆದಿದ್ವಿ, ಮತ್ತೆ ಈಗ ಬೆಳೀತಾ ಇದ್ವಿ. ಆಲೂಗಡ್ಡೆ ಹೋದ ವರ್ಷ ಈ ಟೈಮಲ್ಲಿ ಕ್ಯಾರೆಟ್ ಎಲ್ಲ ಇತ್ತು, ಬರೀ ನಾವು ರೋಟ್ರಿ ಹಾಕ್ಬಿಟ್ವಿ ಕ್ಯಾರೆಟ್ನೆಲ್ಲ. ಈ ಟೈಮಲ್ಲಿ ಆಲೂಗಡ್ಡೆಗೆ ರೇಟ್ ಬರುತ್ತೆ ಅಂತೇಳಿ ಬೆಳೆದ್ವಿ. ಆದರೆ ಈ ವರ್ಷ ಆಲೂಗಡ್ಡೆ ಕೂಡ ರೇಟ್ ಇಲ್ದಿರ ಆಗಿದೆ. ಜಾಸ್ತಿ ಎಕ್ಸ್ಪೋರ್ಟ್ ನಿಲ್ತೋಗಿದೆ, ಅದರಿಂದನೂ ಒಂದು ಕಾರಣ. ಪ್ಲಸ್ ಹೋಟೆಲ್ ಬಿಸ್ನೆಸ್ ಇಲ್ಲ, ಮದುವೆ ಇವು ಯಾವುದು ಒಳ್ಳೆ ಈವೆಂಟ್ಸು ಕಾರ್ಯಕ್ರಮಗಳು ನಡೀತಾ ಇಲ್ಲ, ಅದರಿಂದನೂ ಎಫೆಕ್ಟ್ ಆಗ್ತಾ ಇದೆ. ಯಾರೋ ಒಬ್ಬರಿಗೆ ಫೋನ್ ಮಾಡಿದ್ರು, ಅಣ್ಣ ಏನು ತೊಗೊತಾ ಇದ್ದೀರ ಅಂದರೆ 500ರಿಂದ 550 ತೊಗೊತಾ ಇದ್ದೀರಣ್ಣ ಅಂತ ಹೇಳಿದ್ರು. ನಾವು ಇಲ್ಲ, ಇನ್ನೂ ಕೊಡೋದಿಲ್ಲ ಅಂತ ಹೇಳಿದ್ವಿ.